ಹಾಯ್ ಫ್ರೆಂಡ್ಸ್, ಇವತ್ತು ಇದೊಂದು ಇವಾಗ ಟ್ರೆಂಡಿಂಗ್ ಆಗಿರೋ ಡಿಸೈನ್ ಇದು. ಬಾಲ್ ಥರ ಸ್ಟಿಚ್ ಮಾಡಿ ಗುಂಡುಗಳ ಥರ ಸ್ಟಿಚ್ ಮಾಡ್ಕೊಂಡು ಮಾಡ್ತಾ ಇರೋದು. ಇದು ಟ್ರೆಂಡಿಂಗ್ ಆಗಿ ಇವಾಗ ಎಲ್ಲರೂ ಸುಮಾರು ಜನ ಹೊಲ್ಸ್ಕೊತಾನೆ ಇರ್ತಾರೆ. ಈ ಡಿಸೈನು ನ್ಯೂ ಡಿಸೈನ್ ಇದು. ಇದಕ್ಕೆ ಫಸ್ಟ್ಗೆ ನಾನು ಆ ಗುಂಡುಗಳನ್ನೆಲ್ಲ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಆ ವೀಡಿಯೋ ಮಾಡೋಕ್ಕೆ ನಂಗೆ ನೆನಪು ಬರಲಿಲ್ಲ. ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ, ಲೈನಿಂಗು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಇಟ್ಕೊಂಡು ಕರೆಕ್ಟಾಗಿ ನಾವು ಬ್ಲೌಸ್ ಪೀಸ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಅದು ಸ್ವಲ್ಪ ಗಂಟುಗಳಿರುತ್ತೆ, ನಿಧಾನಕ್ಕೆ ಟೆನ್ಷನ್ನ ನಾನಿಲ್ಲಿ ಹೇಗೆ ಎತ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ನಿಧಾನಕ್ಕೆ ಎತ್ಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲ ಅಂದರೆ ಅದು ಸ್ಟಿಚ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಗುಂಡುಗಳು ಬಟ್ಟೆ ಸುತ್ತಿ ದಪ್ಪ ಇರೋದ್ರಿಂದ ಗಂಟು ಥರ ಆಗಿಬಿಡುತ್ತೆ. ಆಮೇಲೆ ಕೆಳಗಡೆ ಸ್ವಲ್ಪ ಶೇಪ್ ಇದೆ. ನಾನು ಆಲ್ರೆಡಿ ದಾರ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ, ಟ್ಯಾಗು ಅದನ್ನು ಅಲ್ಲೇ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಳಗಡೆ ಹೋಗುತ್ತೆ ಇದು ಸ್ಟಿಚಿಂಗ್. ಆಮೇಲೆ ಹಾಕೋ ಬದಲು ಹಿಂಗೆ ಹಾಕ್ಕೊಂಡ್ರೆ ಫಸ್ಟೇ ರೆಡಿ ಮಾಡಿಕೊಂಡ್ರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಚೆ ಫಿನಿಶಿಂಗ್ ನೀಟಾಗಿರುತ್ತೆ, ಅದಕ್ಕೋಸ್ಕರ ಈ ಥರ. ಆಮೇಲೆ ಇದು ಕ್ಯಾನ್ವಾಸ್ ಬಂದು ಮೇಲ್ಗಡೆ ಬರಬೇಕು. ನಾನು ಉಲ್ಟಾ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಅದೊಂದು ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದು ಕನ್ಫ್ಯೂಸ್ ಆಗುತ್ತೆ. ನಾನು ಇದನ್ನು ಕ್ಯಾನ್ವಾಸ್ ಕೆಳಗಡೆ ಕೊಟ್ಬಿಟ್ಟು ಮತ್ತೆ ಅದು ಮೇಲ್ಗಡೆ ಗುಂಡುಗಳು ಕೊಟ್ಬಿಟ್ಟಿದ್ದೀನಿ. ಕ್ಯಾನ್ವಾಸ್ ಕಡೆನೇ ಗುಂಡುಗಳು ಕೊಡಬೇಕು. ಅದೊಂದು ನೆನ್ಪಿಟ್ಕೊಂಡು ಮಾಡುವಾಗ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಆಗೇ ಆಗುತ್ತೆ, ಒಂದು ಸ್ವಲ್ಪ ನೋಡ್ಕೋಬೇಕಷ್ಟೇ. ನಾನು ಆಲ್ರೆಡಿ ಅದನ್ನು ಸ್ಟಿಚ್ ಮಾಡಿಬಿಟ್ಟಿದ್ದೆ, ಮತ್ತೆ ಅದನ್ನೆಲ್ಲ ಬಿಚ್ಚಿ ರೆಡಿ ಮಾಡಿದೆ. ಇವಾಗ ಅದನ್ನೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಮಾಮೂಲಿ ಇದೇ ರೀತಿಯೇ. ಅದು ಕ್ಯಾನ್ವಾಸ್ ಮೇಲೆ ಬರಬೇಕು, ಯಾಕೆಂದರೆ ನಾವು ಸ್ಟಿಚಿಂಗ್ ಮಾಡಿದಾಗ ಕ್ಯಾನ್ವಾಸು ಒಳಗಡೆ ಹೋಗಬೇಕು, ಮೇಲೆ ಕಾಣಿಸ್ಬಾರ್ದು, ಆ ರೀತಿ ಆಗಬೇಕು. ಹಂಗಾಗಿ ಈ ರೀತಿ ಮಾಮೂಲಿ ಇದು ಕೆಳಗಡೆ ಮಾತ್ರ ಬರುತ್ತೆ. ಕೆಳಗಡೆ ಶೇಪ್ ಇದೆಯಲ್ಲ ವಿ ಶೇಪ್ ಥರ, ಅಲ್ಲೇನು ಗುಂಡುಗಳು ಕೊಟ್ಟಿಲ್ಲ, ಮಾಮೂಲಿ ರೌಂಡ್ ಶೇಪಲ್ಲಿ ಮಾತ್ರ ಗುಂಡುಗಳು ಕೊಟ್ಟಿದ್ದೀನಿ. ಅಲ್ಲಿ ಮಧ್ಯೆ ಟ್ಯಾಗ್ ಬರುತ್ತೆ. ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದು ನೀಟಾಗಿ ಕಟ್ ಮಾಡ್ಕೋಬೇಕು. ಅದು ದಪ್ಪ ಇರುತ್ತೆ, ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಮತ್ತು ಈ ಶೇಪ್ ಹೇಗಿದೆ ಅದೇ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು. ಆ ಶೇಪ್ ಹೇಗಿದೆ ಅದೇ ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ಟು ನ್ಯಾಚ್ ಹಾಕೋಬೇಕು. ಆ ಕಡೆ ಮೂಲೆಯಲ್ಲಿ ಈ ಕಡೆ ಮೂಲೆಯಲ್ಲೆಲ್ಲ ನ್ಯಾಚ್ ಹಾಕೋಬೇಕಾಗುತ್ತೆ. ನ್ಯಾಚ್ ಹಾಕ್ಕೊಂಡು ಆಮೇಲೆ ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಆದರೂ ಅಷ್ಟೇ ಡಿಸೈನ್ ನಾವು ಏನು ಸ್ಟಿಚ್ ಮಾಡಿರ್ತೀವಿ ಅಲ್ಲಿ ಕರೆಕ್ಟಾಗಿ ಕ್ರಾಸಲ್ಲೆಲ್ಲ ನ್ಯಾಚ್ ಹಾಕ್ಕೋಬೇಕಾಗುತ್ತೆ. ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ನೋಡಿ ಈ ರೀತಿ ನ್ಯಾಚ್ ಹಾಕ್ಕೊಂಡ್ರೆ ಅವಾಗ ನಮಗೆ ಉಲ್ಟಾ ನೀಟಾಗಿ ತಿರುಗುತ್ತೆ, ಇಲ್ಲಾಂದರೆ ಉಲ್ಟಾ ತಿರುಗಲ್ಲ. ಅದಕ್ಕೋಸ್ಕರ ಈ ರೀತಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡಾಗ ಟ್ಯಾಗು ಎಲ್ಲ ಈಚೆಗೆ ಬರುತ್ತೆ. ನಾನು ಅದೊಂದು ಕ್ಯಾನ್ವಾಸ್ನ ಹೊಲ್ದ್ಬಿಟ್ಟಿದ್ದೆ ಕೆಳಗಡೆ, ಮತ್ತೆ ಅದನ್ನು ಬಿಚ್ಚಿ ಮೇಲೆ ಬರೋ ಥರ ಸ್ಟಿಚ್ ಮಾಡಿದ್ದೀನಿ. ನೋಡಿ ಈ ರೀತಿ ಮಾಡಿ ಮತ್ತೆ ಅದನ್ನು ಒಳಗಡೆ ಉಲ್ಟಾ ತಿರುಗಿಸಿದಾಗ ಒಳಗಡೆ ಹೋಗುತ್ತೆ ಅದು ಕ್ಯಾನ್ವಾಸು. ಆ ಥರ ಸ್ಟಿಚಿಂಗ್ ಮಾಡೋ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ, ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಗುಂಡುಗಳು ಮುಂದೆ ಬರಬೇಕು. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಅದು ಈ ಕೆಳಗಡೆ ಲೈನಿಂಗ್ ಬಟ್ಟೆ ಮೇಲ್ಗಡೆ ಎರಡೂ ಒಂದೇ ಲೆವೆಲ್ಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆ ಗುಂಡುಗಳು ಕರೆಕ್ಟಾಗಿ ಮಧ್ಯನೇ ಬರೋ ಥರ. ಆ ಥರ ಮಾಡೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಸುತ್ತ ರೌಂಡ್ ನೆಕ್ವರೆಗೂ ಸ್ಟಿಚ್ ಮಾಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ಸ್ಟಿಚ್ ಮಾಡಿಕೊಂಡ್ರೆ ಈ ಡಿಸೈನ್ ರೆಡಿ ಆಗುತ್ತೆ. ಈ ಡಿಸೈನು ಈಗ ಟ್ರೆಂಡಿಂಗಾಗಿ ಸುಮಾರು ಜನ ಹಾಕ್ಕೊಂಡಿರೋದು ನಾನು ನೋಡಿದ್ದೀನಿ. ಇದೊಂದು ಆಮೇಲೆ ವಿ ನೆಕ್ ಥರ ಈ ಥರ ಟ್ರೆಂಡಿಂಗ್. ಆಮೇಲೆ ಗುಂಡುಗಳು ಇರೋದು ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಅದೇ ಥರ್ಮಾಕೋಲಲ್ಲಿ ಮಾಡ್ತೀವಲ್ಲ ಗುಂಡುಗಳು, ಅದು ಇವಾಗ ಟ್ರೆಂಡಿಂಗಾಗಿ. ನನಗೆ ಇವಾಗ ಇನ್ನೂ ಒಂದು ಬ್ಲೌಸ್ ಅದೇ ರೀತಿಯೇ ಗುಂಡುಗಳ ಥರ ಮಾಡಿ ಇಡಬೇಕು, ಅದೊಂದು ಬಂದಿದೆ, ರೆಡಿ ಮಾಡಬೇಕು. ಹೀಗೆ ಆ ಥರ ಒಂದು ಆ ಟ್ರೆಂಡಿಂಗ್ ಇರೋವಂಥದ್ದು ವಿ ನೆಕ್ಕು ಈ ಥರ ಡಿಸೈನ್ಸ್ಗಳು ಜಾಸ್ತಿ ರನ್ನಿಂಗಲ್ಲಿ ನಡೀತಾ ಇದೆ. ಹಾಗಾಗಿ ನೋಡ್ಕೊಂಡು ಇದನ್ನು ಈ ರೀತಿ ಬಟ್ಟೆನ ಲೈನಿಂಗ್ ಬಟ್ಟೆ ಮತ್ತು ಮೇಲ್ಗಡೆ ಬಟ್ಟೆ ನೀಟಾಗಿ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಅಷ್ಟಾದರೆ ಲೈಕ್ ಕೊಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಇವಾಗ ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಸ್ಲೀವ್ಸ್ಗೆ ನಾನು ಡಿಸೈನ್ ಮಾಡಿಲ್ಲ, ನೆಕ್ಕಿಗೆ ಮಾತ್ರ ಡಿಸೈನ್ ಮಾಡಿರೋದ್ರಿಂದ ನೆಕ್ಕಿಗೆ ಮಾತ್ರ ಈ ರೀತಿ ಡಿಸೈನ್ ನೋಡಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನ ಕಟ್ ಮಾಡ್ಕೊಂಡ್ರೆ ಆಯಿತು. ಈ ರೀತಿ ನೆಕ್ನ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು. ಇದು ಆಮೇಲೆ ಆಪೋಸಿಟ್ ಕಲರಲ್ಲಿ ಇವಾಗ ಸೀರೆ ಬೇರೆ ಕಲರು, ಬ್ಲೌಸ್ ಬೇರೆ ಕಲರ್ ಇದ್ದರೆ ಇವಾಗ ಸೀರೆ ಕಲರ್ನ ಅದಕ್ಕೆ ಕೊಟ್ಟರೆ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಇದು ಸೀರೆ ಬ್ಲೌಸ್ ಒಂದೇ ಕಲರ್ ಇದೆ, ಒಂದೇ ಕಲರಲ್ಲೇ ಇಡ್ಸ್ಕೊಂಡಿದ್ದಾರೆ. ಆಪೋಸಿಟ್ ಕಲರ್ ಇದ್ದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲೇಸ್ ಕೊಡ್ಬೋದು, ಅದ್ರ ಲೇಸ್ ಬೇಡ ಅಂದರು ಅವರು. ನಾನು ಆ ಕಡೆ ಗುಂಡುಗಳು ಇಟ್ಟಿದ್ದೀವಲ್ಲ ಅಲ್ಲಿ ಲೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದಿದ್ದಕ್ಕೆ ಅವ್ರು ಲೇಸ್ ಏನು ಬೇಡ ಅಂತ ಹೇಳಿದ್ರು. ನಾವು ಆಪೋಸಿಟ್ ಕಲರ್ ಕೊಟ್ಟಾಗ ಆ ಥರ ಲೇಸ್ಗಳು ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಬೇಕಾದರೆ ಅದೇನು ನಾವು ಹೇಳ್ಕೊಟ್ಟು ಬರುವಂಥದ್ದಲ್ಲ. ಇವಾಗ ನೀವು ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ, ನೋಡಿಕೊಂಡು ಬೇಕು ಅಂದರೆ ಲೇಸ್ ಕೊಟ್ಕೋಬೋದು, ಇಲ್ಲ ಇಷ್ಟೇ ಸಾಕು ಅಂದರೆ ಇಷ್ಟರಲ್ಲೇ ಮುಗಿಸ್ಕೋಬೋದು. ಆ ಥರ ನಮ್ಮ ಕ್ರಿಯೇಟಿವ್ ಅದು, ನಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು, ಅದೇನು ತೊಂದರೆ ಏನಿಲ್ಲ.
ಹೀಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಲೇಸ್ ಬೇಡ ಅನಿಸುತ್ತೆ, ಒಬ್ರಿಗೆ ಲೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಆ ರೀತಿ. ಆಮೇಲೆ ಆಪೋಸಿಟ್ ಕಲರ್ ಇದ್ದರೆ ಕೊಡ್ಬೋದು. ಇದು ಒಂದೇ ಕಲರ್ ಆಗಿರೋದ್ರಿಂದ ಬೇರೆ ಲೇಸ್ ಅದೇ ಕಲರ್ ಲೇಸ್ ಕೊಟ್ರೂ ಕಾಣಿಸಲ್ಲ. ಹಂಗಾಗಿ ಅವರು ಲೇಸ್ ಬೇಡ ಅಂತ ಹೇಳಿರೋದ್ರಿಂದ ನಾನು ಲೇಸ್ ಕೊಟ್ಟಿಲ್ಲ, ಕೆಳಗಡೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಇದೇ ರೀತಿಯೇ ಜಾಸ್ತಿ ಬಟ್ಟೆ ಸಾಕಾಗಲ್ಲ ಅಂದಾಗ ಜೈಂಟಿಂಗ್ ಮಾಡ್ತೀನಿ, ಇಲ್ಲಾಂದರೆ ಇದೇ ರೀತಿ ಫೋಲ್ಡ್ ಮಾಡಿನೇ ಎಮ್ಮಿಂಗು ಇಲ್ಲ ಸ್ಟಿಚ್ಚಿಂಗು ಒಂದೊಂದು ಚಿಕ್ಕದಾಗಿ ಬಾರ್ಡರು ಆ ಥರ ಇದ್ದರೆ ಸ್ಟಿಚ್ಚಿಂಗ್ ಮಾಡಿಬಿಡ್ತೀನಿ. ಇಲ್ಲದೆ ಆದರೆ ಸ್ವಲ್ಪ ಜಾಸ್ತಿ ಬಟ್ಟೆ ಇರೋ ಥರ ಇದ್ದರೆ ಎಮ್ಮಿಂಗ್ ಮಾಡ್ತೀನಿ. ಆದರೆ ನಮ್ಮ ಕಸ್ಟಮರ್ಸ್ ಯಾರೂ ಇದೇ ಥರ ಬೇಕು ಆ ಥರ ಈ ಥರ ಅಂತ ಹೇಳೋರಿಲ್ಲ. ಸ್ಟಿಚ್ಚಿಂಗ್ ಮಾಡಿದ್ರು ಒಪ್ಕೋತಾರೆ, ಎಮ್ಮಿಂಗ್ ಮಾಡಿದ್ರು ಒಪ್ಕೋತಾರೆ. ಹಂಗಾಗಿ ಎರಡರಲ್ಲಿ ಯಾವುದು ಅನುಕೂಲ ಆಗುತ್ತೆ ಅಲ್ಲಿ ಬಟ್ಟೆ ಯಾವ ರೀತಿ ಇರುತ್ತೆ ಅದರಲ್ಲಿ ಅಡ್ಜಸ್ಟ್ ಮಾಡಿ ನಾನು ಸ್ಟಿಚ್ ಮಾಡ್ತೀನಿ. ನೋಡಿ ಈ ರೀತಿ ಬಂದಿದೆ ಡಿಸೈನು, ತುಂಬ ಚೆನ್ನಾಗಿದೆ. ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ಲೀವ್ಸ್ಗೆ ನಾನು ಡಿಸೈನ್ ಬಂದಿಲ್ಲ, ಇದು ನೆಕ್ಕಿಗೆ ಮಾತ್ರ ಈ ಥರ ಡಿಸೈನ್ ಬಂದಿದೆ ಫ್ರೆಂಡ್ಸ್. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.